ಮಾಡ್ಲಕತ್ತಾರ. ಈಗ 75-80% ಹಿಂದೂ ಏರಿಯಾದಾಗ ಮಸೂತಿ ಎದಕ್ಕೆ ಬೇಕು? ದಿನ 5 ಸಲ ಒದರ್ಕೋತ ಕುಂಡ್ರವ್ರು ನಮ್ಗೆ ಡಿಸ್ಟರ್ಬ್ ಆಗೋದಿಲ್ಲ. ನಮ್ಮ ಇದು ಅಯೋಧ್ಯ ಮಂದಿರ ವಹಿ ಬನಾಂಗಿ ಅನ್ನುವಂಥ ಹಾಡು ಅವ್ರಿಗೆ ಬ್ಯಾನಿ ಆಗ್ತದೆ. ನೀವು ದಿನ 5 ಸಲ ಹೊಡಿತೀರಲ್ಲಪ್ಪ, ನಿಮ್ಮದು ಯಾರು ಕೇಳಬೇಕು? ಇದನ್ನು ಬ್ಯಾನ್ ಮಾಡಬೇಕು. ಮಸೂತಿಗಳನ್ನ ನೀವು ಹೇಳ್ದಂಗೆ ಪ್ಲಾಟ್ದಾಗ ತೊಗೋತಾರೆ. ಈಗೆಲ್ಲ ನಮ್ಮ ಬಿಜಾಪುರನಾಗೂ ಅಂಥ 2-3 ಕಡೆ ನಾವು ಕೆಡಿಸ್ವಿ. ಅವ್ರೇನು ಮಾಡ್ತಾರೆ, ಲೇಔಟದಾಗ ಒಂದು ಪ್ಲಾಟ್ ತೊಗೊಂಡು ಕಟ್ಬಿಡೋದು. ಮಗ್ಲೇ ಏನಿರ್ತದೆ, ಗಾರ್ಡನ್ ಜಾಗ ಇರ್ತದೆ, ಅದನ್ನು ಕಬ್ಜಾ ಮಾಡೋದು. ಇದೊಂದು ವ್ಯವಸ್ಥಿತ ಅವ್ರದ್ದು ಇದೇ ಮಾಡ್ಕೊಂಡು ಬಂದ. ಅವ್ರು ನಮ್ಮ ದೇಶನಾಗ ಬಂದಿದ್ದೇ ಇದ್ರ ಸಲುವಾಗಿ. ಅವ್ರೇನು ದೇಶ ಉದ್ಧಾರ ಮಾಡುವಂಥ ಯಾವ ಮಗ ಮಾಡ್ಯಾನ ಹೇಳ್ರಿ? ಔರಂಗಜೇಬ್ ಮಾಡ್ಯಾನ, ಟಿಪ್ಪು ಸುಲ್ತಾನ್ ಮಾಡ್ಯಾನ, ಬರೀ ಇದೇ ದಂಧ ಮಾಡ್ಯಾರ ಅವ್ರು. ಬರೀ ಏನಾಗಿದೆ ಹೇಳ್ರ, ಇದರ ಹಿಂದೆ ಕಾಂಗ್ರೆಸ್ನ ಬೆಂಬಲ ಇದೆ ಇಡೀ ದೇಶದಲ್ಲಿ. ನರೇಂದ್ರ ಮೋದಿಯವರ ಆಡಳಿತ, ಅವರು 3ನೇ ಬಾರಿಗೆ ಮುಖ್ಯಮಂತ್ರಿ ಇದು ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋಂಥ ಭಾವನೆ ಇವತ್ತೇನು ದೇಶನಾಗ ಬಂದದಲ್ಲ. ಏನಾದರೂ ಮಾಡಿ ನರೇಂದ್ರ ಮೋದಿಯವ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋಂಥದ್ದು ವ್ಯವಸ್ಥಿತ. ನೋಡ್ರಿ, ನರೇಂದ್ರ ಮೋದಿಯವ್ರು ಕುಂಡ್ರುವಂಥ ಪಾರ್ಲಿಮೆಂಟ್ನ ಕುರ್ಚಿ ಬಳಿ ಪಾಪ ದಲಿತ ಹೆಣ್ಮಕ್ಳು ಏನು ಸಂಸದರು ಅದಾರ, ಅವ್ನ ಬಿಟ್ಟು ಪ್ರಧಾನಮಂತ್ರಿಗೆ ಅಪಮಾನ ಮಾಡಬೇಕು ಅನ್ನೋಂಥ ಸಂಚು ನಡೆದಿತ್ತು. ಅವ್ರು ಸುದೈವ ನಮ್ಮ ಪ್ರಧಾನಮಂತ್ರಿಗಳು ಅಲ್ಲಿ ಇರಲಿಲ್ಲ. ಇದ್ರೆ ಏನಾಗ್ತಿತ್ತು? ಏನಾರು ಪ್ರಧಾನಮಂತ್ರಿಗಳ ಮೈ ಮ್ಯಾಗ ಹೋಗಿದ್ರೆ, ಏನೋ ಗಲಾಟೆ ಆಗಿದ್ರೆ ಇಡೀ ದೇಶದ ಪ್ರಧಾನಮಂತ್ರಿಗಳಿಗೆ ಅಪಮಾನ ಅಂದ್ರೆ ಇಡೀ ದೇಶಕ್ಕೆ ಅಪಮಾನ. ಅಲ್ಲಿವರೆಗೆ ಕ್ರಿಮಿನಲ್ ಈ ರಾಹುಲ್ ಗಾಂಧಿ ಅದಾನ. ರಾಹುಲ್ ಗಾಂಧಿ ಒಬ್ಬ ಪಕ್ಕಾ ಪಾಕಿಸ್ತಾನ ಏಜೆಂಟ್ ಇವ ಮತ್ತು ಚೀನಾ ಏಜೆಂಟ್. ಮೊನ್ನೆ AI ಸಮ್ಮಿಟ್ ನಡೆದೈತೆ ಒಂದು ಕಡೆ. ಬರೇ ಮೇಲೆ ಹೋಗಿ ಗದ್ದಲ ಮಾಡ್ತಾರೆ. ಇವ್ರ ಅರ್ಥ ಏನು? ಮೊದಲೇ ಬತ್ಲೆ ಆದವ್ರು. ಕಾಂಗ್ರೆಸ್ ಅಂದರೆ ಬತ್ಲೆಕ ಪಾರ್ಟಿ ಅದು. ಆ ನೆಹರು ಹಿಡಿದು ಬರೀ ಬತ್ಲೆನದಾಗ ಭಾಳ ಕೆಲಸ ಮಾಡ್ಯಾರ ಅವರು. ಆ ಸಮ್ಮಿಟ್ನಾಗ ಬತ್ಲೆ ಇದು ರಾಹುಲ್ ಗಾಂಧಿ ಪ್ರಚೋದನೆ ಮಾಡಿ ಕಳಿಸ್ತಾನೆ. ಅಂದ್ರೆ ಭಾರತದ ಬೆಳವಣಿಗೆ ಏನಿದೆ, ಭಾರತದ ಇವತ್ತು ಎಷ್ಟು ಜಗತ್ತಿನ 4ನೇ ದೊಡ್ಡ ಆರ್ಥಿಕ ಶಕ್ತಿ ಆಗ್ತಾ ಇದೆಯಲ್ಲ, ಇನ್ನು ಕೆಲವೊಂದು ವರ್ಷಕ್ಕೆ ಕೆಲವೊಂದು ದಿವಸಿಗೆ ಭಾರತ 3ನೇ ಸ್ಥಾನಕ್ಕೆ ಬರೋದಿದೆ. ಈಗಾಗಲೇ ನಾವು ಇಂಗ್ಲೆಂಡನ್ನು ಹಿಂದಕ್ಕೆ ಬಿಟ್ಟಿವು, ಜಪಾನ್ ಹಿಂದಕ್ಕೆ ಬಿಟ್ಟಿವು. ಇದು ಅವರಿಗೆ ನೋಡೋದಾಗಲಾಗ್ಯದ. ಅದಕ್ಕೆ ಈ ರೀತಿ ಶಿವಾಜಿ ಮಹಾರಾಜರ ಗಲಾಟೆ. ಒಬ್ಬ ಕಾಂಗ್ರೆಸ್ ಲೀಡರ್ರೇ ಇದನ್ನ ಖಂಡನೆ ಮಾಡ್ಯಾನನ್ರಿ. ನಾವು ಆ್ಯಕ್ಷನ್ ತಗೋರತ್ ಹೇಳ್ಯಾರ, ಇಲ್ಲ. ಎಲ್ಲದಾನ ಸಂತೋಷ್ ಲಾಡು ಎರಡು ದೊಡ್ಡ ಮಾತಾಡ್ತೇವೆ. ಮೊನ್ನೆ ಅತನ್ಯಾಗ ಹೇಳ್ತಿದ್ರು, ಶಿವಾಜಿ ಮಹಾರಾಜರಿಗೆ ಐಡಿಯಾ ಮಾಡಿಕೊಟ್ಟವನು ಮುಸ್ಲಿಂ ಒಬ್ಬ ಸೈನಿಕತ್ತ, ಇವನು ಅಫ್ಜಲ್ ಖಾನ್ ಹೊಡಿಲಿಕ್ಕೆ. ಯಾರ ಪುಸ್ತಕ ಇವ್ರು ಯಾವಾಗ ತೆಗೆದವ್ರು? ಇವ್ರ ಪುಸ್ತಕಗಳೇ ಗುರ್ತಾಗಲ್ಲಾಗ್ಯಾವ ನಮ್ಗೆ. ಇಡೀ ಜಗತ್ತಿಗೆ ಗುರ್ತೈತಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ಹೆಂಗೆ ಹೊಡೆದ್ರು. ಒಬ್ಬ ಮುಸ್ಲಿಂ ಅವನ ಮೊಹಮ್ಮದರ್ ಇರ್ಬೋದು, ಗೈಬೂರ್ ಇರ್ಬೋದು, ಇವ್ರು ಕೂಡಿಸಿ ಅವಾರ ಪ್ಲ್ಯಾನ್ ಮಾಡಿಕೊಟ್ಟ. ಅದಕ್ಕೆ ಅಫ್ಜಲ್ ಖಾನ್ ಹೊಡೆದ್ರು ಶಿವಾಜಿ ಮಹಾರಾಜರ ಹೇಳ್ತಾರೆ. ಅಂದರೆ ಎಲ್ಲಿ ತನ ಇವ್ರು ಕೀಳು ಮಟ್ಟಕ್ಕೆ ಬಂದಾರ ಅನ್ನೋದು. ಒಟ್ಟಾರೆ ನೀವು ಹೇಳ್ದಂಗೆ ದೇಶದಾಗ ಎಲ್ಲ ಕಡೆ ಗಲಾಟೆ ಎಬ್ಸುವಂಥ ವ್ಯವಸ್ಥಿತ ಸಂಚು. ಯಾಕಂದ್ರೆ ನಮ್ಮ ಕಡೆಯಿಂದ ಬಾಗಲಕೋಟೆ ಮಸೂದಿ ಮೇಲೆ ಕಲ್ಲು ಹೋಗಿಲ್ಲ, ಚಪ್ಪಲಿ ಹೊಡೆದಿಲ್ಲ, ಅಲ್ಲಿದೆ ಹೊರಗೆ ಬಂದವ್ರು. ಇದನ್ನ ಮ್ಯಾಗಿಂದ ತಿಳ್ಕೊರಿ. ಅವ್ರದ್ದು ವ್ಯವಸ್ಥಿತವಾಗಿ ಮುಸ್ಲಿಮರನ್ನ ಪ್ರಚೋದನೆ ಮಾಡ್ಲಕತ್ತಾರ. ದೇಶದ್ರೋಹಿ ಹಿಂದೂಗಳು ಅದಾರ ಕೆಲವು ಮಂದಿ. ಇವಕ್ಕೆ ಬರೇ ಮಂತ್ರಿ ಆಗ್ಬೇಕು, MLA ಆಗ್ಬೇಕು, ಲೂಟಿ ಮಾಡ್ಬೇಕು ಅನ್ನೋಂಥ ನಾಲ್ಕರನ್ನ ಅದಾರ. ಇಂಥವು ಹಿಂದೆ ರೊಕ್ಕ ಕೊಡ್ತಾರೆ. ಇವ್ರ ಸಾಹೇಬ್ರೆಲ್ಲ ಇದನ್ನ ಪ್ರಯತ್ನ ಮಾಡಕ್ಕೆ 100% ಮೋದಿಯವರನ್ನ ಹಿನ್ನಡೆ ಮಾಡಬೇಕು ಅನ್ನೋದೇ ಜಗತ್ನಾಗ ಭಾರತದ ಒಂದು ಛಬಿ ಏನದ ಇವತ್ತು ಅದನ್ನು ಕೆಡಿಸ್ಬೇಕು. ನೋಡ್ರಿ, ಜಗತ್ನಾಗ ಯಾವ ಮುಸ್ಲಿಮರು ಯಾವ ದೇಶನಾಗ ಶಾಂತಿಯಿಂದ ಅದಾರ ಹೇಳ್ರಿ? ಚೀನಾದಾಗ ನಿನ್ನೆನೆ ದಾಂಧಲಿ ಮಾಡ್ಯಾರ ನೋಡ್ರಿ. ಆಸ್ಟ್ರೇಲಿಯಾ, ಯಾವುದು ನೆದರ್ಲ್ಯಾಂಡು, ಸ್ವಿಟ್ಜರ್ಲ್ಯಾಂಡು, ಫ್ರಾನ್ಸು, ಜರ್ಮನಿ, ಲಂಡನ್ ಅಂತರೂ, ಇಂಗ್ಲೆಂಡ್ ಅಂತ ಮುಂದಿನ ಸಲ ಮುಸ್ಲಿಂ ಪ್ರಧಾನಮಂತ್ರಿ ಇರ್ತಲ್ಲಿ. ಸಂಖ್ಯೆ ಎಲ್ಲ ಏರ್ಸ್ಕೊಂಡು ಬಿಟ್ಟಾರ ಅವ್ರು. ಅವ್ರಿಗೇನು ಕಾಯ್ದೆ ಇಲ್ಲ. 5 ಲಗ್ನ ಆಗ್ತಾರೆ, 25 ತಯಾರು ಮಾಡ್ತಾರೆ. ಮತ್ತು ಅವನೇನು ತಲಾ ಕೊಟ್ಟಂದ್ರೆ ಆ ಹುಡುಗನ ಅಪ್ಪ ಹಾಕಿದೊಡ ಮಕ್ಕೋದತ್ತ. ಅವ್ರು ತಯಾರು ಮಾಡೋದೇ ಮಾಡೋದು. ಅದು ಕಾನೂನು. ಅದು ಈ ಕಾನೂನು ಇವತ್ತೇನು ಆಸಾಮ್ದಾಗ ಮಾಡ್ಯಾರಲ್ಲ, ಆ ರೀತಿ ಇವರಿಗೆ ಸ್ಟ್ರಿಕ್ಟ್ ಇಟ್ಟು JCB ಪಾರ್ಟಿ ಬರಬೇಕಾಗಿತ್ತು ಕರ್ನಾಟಕದಾಗ. JCB ಬರ್ತದೆ 28ಕ್ಕೆ. ಇವ್ರು ಏನು ಮಾಡಿದ್ರು, ಸಿದ್ದರಾಮಯ್ಯ ಇರುತ್ತ ನೀವು ಹಾರಾಡ್ರಿ,
ನಾಳೆ ನಾವು ಬರ್ತೀವಿ 28ಕ್ಕೆ ನಿಮ್ಮನ್ನು ಸರಿಯಾಗಿ ರಿಪೇರಿ ಮಾಡ್ತೀವಿ, ಎಲ್ಲಿನೂ ಪಾಪ ನೀವು ಕಲ್ಲು ಹೋಗಿಲಾರ್ದಂಗೆ ಕೈಗಳು ಹಿಂಗೆ ಹಿಂಗೆ ಹೋಗಿಲಾರ್ದಂಗೆ ಮಾಡ್ತೀವಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.